ರಾವ್ ಫ್ಯಾಮಿಲಿಯವರು ದೀಪಿಕಾ ಮಯೂರ್ ಮದ್ವೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ರಂಗನಾಥ್ ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡಿದ್ರು. ಅದಕ್ಕೆ ಕಾರಣ ತನ್ನ ಬಿಸ್ನೆಸ್ ಲಾಸ್ ಆಗಿರೋದು ಅಂತ ಗೊತ್ತಿದ್ರು ಅವರು ಏನೂ ಮಾಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಅವರು ಏನೇ ಹರಸಾಹಸ ಮಾಡಿದ್ರು ಯಾರೂ ಇನ್ವೆಸ್ಟರ್ ಸಿಗ್ತಾ ಇರ್ಲಿಲ್ಲ. ಅಷ್ಟು ದೊಡ್ಡ ಫೇಲ್ಯೂರ್ನ ಹೇಗೋ ಕಷ್ಟಪಟ್ಟು ತಡ್ಕೋತಿದ್ದಾಗೆ ಈಗ ಮತ್ತೊಂದು ತೊಂದರೆ ಎದುರಾಗಿತ್ತು. ಅದಕ್ಕೆ ವನಜಾಕ್ಷಿ ಹತ್ರ ತಾನೇ ಬಯಸ್ಕೋಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಏನೂ ಹೇಳ್ದೆ ಅಲ್ಲಿಂದ ಎದ್ದು ಹೊರಟೋದ್ರು. ಸ್ವಲ್ಪ ದಿನ ರೆಸ್ಟ್ ಮಾಡಿ ಇಂಚರ ಇವತ್ತು ಫೈನಲಿ ಆಫೀಸ್ಗೆ ಹೊರಡೋಕೆ ರೆಡಿಯಾಗಿದ್ಲು. ಮಾಲ್ತಿ ಅಂತೂ ಈಗ್ಲೂ ಅವಳನ್ನ ತಡೆದು ಇನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಿ ಅಂತ ಹೇಳಿದ್ರೂನು ಇಂಚರ ಮನೇಲಿರೋಕೆ ಇಷ್ಟಪಡ್ಲಿಲ್ಲ. ಈ ಕಡೆ ಮಿಸ್ಸಾ ಜೊತೆ ರೋಹನ್ ಶೂಟಿಂಗ್ ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗೋದ್ರಲ್ಲಿತ್ತು. ಅವನ್ ಫಾಲೋವರ್ಸು ಸಂಖ್ಯೆ ಮಿಲಿಯನ್ ದಾಟಿತ್ತು. ಹಾಗಾಗಿ ಅವನ್ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡೋಕೆ ಇಂಚರ ಆಗಾಗ ಅವನ್ ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ಲು. ಇಂಚರ ತನ್ನ ಕ್ಯಾಬಿನ್ನಲ್ಲಿ ಯಾವುದೋ ವರ್ಕ್ನಲ್ಲಿ ಬ್ಯುಸಿ ಇದ್ಲು. ಅದೇ ಟೈಮ್ಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬಂತು. ಅವಳು ಕಾಲ್ ಪಿಕ್ ಮಾಡಿ ಹಲೋ, ಹೂ ಇಸ್ ದಿಸ್ ಅಂತ ಕೇಳಿದ್ಲು. ಆ ಕಡೆಯಿಂದ ಹೇ ಹಾಯ್, ಅಭಿರಾಮ್ ದಿಸ್ ಸೈಡ್, ಅಭಿರಾಮ್ ಚೈತನ್ಯ. ನಾನು ನಿಮ್ ಡ್ರೆಸ್ ವಾಪಸ್ ಕೊಡೋಕ್ ಬಂದಿದ್ದೆ. ನಿಮ್ ಆಫೀಸ್ ಹೊರಗಡೆನೆ ಇದ್ದೀನಿ ಅಂತ ಹೇಳ್ದ. ಅದನ್ ಕೇಳಿ ಇಂಚರ ಶಾಕಿಂದ ತಾನ್ ಕೂತಲ್ಲಿಂದ ಎದ್ ನಿಂತ್ಲು. ಆದ್ರೆ ಅವಳು ಎದುರುಗಡೆ ರೋಹನ್ ಸೃಜನಾ ಕೂತಿದ್ರು. ಹಾಗಾಗಿ ಅವಳು ಜಾಸ್ತಿ ಏನೂ ರಿಯಾಕ್ಟ್ ಮಾಡೋಕಾಗ್ಲಿಲ್ಲ. ಆದ್ರೆ ಫೇಮಸ್ ಆಕ್ಟರ್ ಅಭಿರಾಮ್ ಚೈತನ್ಯ ಖುದ್ದಾಗಿ ತನ್ನ ಡ್ರೆಸ್ ತಗೊಂಡು ಆಫೀಸ್ವರೆಗೂ ಬಂದಿದ್ದಾನೆ ಅಂದ್ರೆ ಅದು ನಾರ್ಮಲ್ ಆಗಿರ್ಲಿಲ್ಲ. ಆದ್ರೂ ಅವಳು ತನ್ನಂತಾನು ಸಂಭಾಳಿಸ್ಕೊಂಡು ಬಟ್ ವೈ, ನಿಮ್ ಅಸಿಸ್ಟೆಂಟ್ ಹತ್ರ ಕಳಿಸ್ಬೋದಿತ್ತಲ್ಲ, ನೀವ್ಯಾಕೆ ಅಷ್ಟೊಂದೆಲ್ಲ ತೊಂದರೆ ತಗೊಳಕ್ ಹೋದ್ರಿ? ನೀವ್ ಅಲ್ಲೇ ಇರಿ, ನಾನ್ ಬಂದು ರಿಸೀವ್ ಮಾಡ್ತೀನಿ ಅಂದ್ಲು. ಯಾಕೆ ಅಂದ್ರೆ ಅಭಿರಾಮ್ ಫೆಮಿಲಿಯರ್ ಪಬ್ಲಿಕ್ ಫಿಗರ್. ಅವನೇನಾದ್ರೂ ಆಫೀಸ್ ಒಳಗಡೆ ಬಂದ್ರೆ ಜನರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟುತ್ತೆ ಅಂತ ಅವಳಿಗನ್ನಿಸ್ತು. ಆ ಥರ ಎಲ್ಲ ಆಗೋದು ಅವಳಿಗೆ ಒಂಚೂರು ಇಷ್ಟ ಇರಲಿಲ್ಲ. ಹಾಗಾಗಿ ಅವಳೇ ಹೊರಗಡೆ ಹೋಗಿ ಡ್ರೆಸ್ ತಗೋಬೇಕು ಅಂತ ಅಂದ್ಕೊಂಡ್ಲು. ಅವಳು ತನ್ನ ಮಾತು ಮುಗಿಸ್ತಿದ್ದ ಹಾಗೆ ಅಭಿರಾಮ್, ಅದ್ರ ಅವಶ್ಯಕತೆ ಇಲ್ಲ, ನಾನು ಆಲ್ರೆಡಿ ಒಳಗಡೆ ಬಂದಿದ್ದೀನಿ, ನಾನೇ ಪರ್ಸ್ನಲ್ ಆಗಿ ನಿಮ್ ಪಾರ್ಸಲ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿ ಅವಳು ಅದಕ್ಕೆ ರಿಯಾಕ್ಟ್ ಮಾಡೋಕು ಮುಂಚೆನೆ ಕ್ಯಾಬಿನ್ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದ್ಬಿಟ್ಟ. ಅದನ್ನ ನೋಡಿ ಇಂಚರ ಗಾಬರಿ ಆಗೋದ್ಲು. ಅವಳು ತನ್ನ ಫೋನ್ ಟೇಬಲ್ ಮೇಲಿಟ್ಟು ಮನಸ್ಸಲ್ಲೇ, ಸೀರಿಯಸ್ಲಿ ಇಷ್ಟು ದೊಡ್ಡ ಸೆಲೆಬ್ರಿಟಿ ಡ್ರೆಸ್ ಕೊಡೋಕೆ ಅವರೇ ಖುದ್ದಾಗಿ ಬರ್ತಾರಾ? ಹೌ ಇಸ್ ದಟ್ ಪಾಸಿಬಲ್ ಅಂತ ಯೋಚಿಸಿದ್ಲು. ಜನ ಅವನನ್ನ ನೋಡ್ತಿದ್ದ ಹಾಗೆ ಗುರ್ತಿಸ್ತಾರೆ ಅಂತ ಅವಳು ತಿಳ್ಕೊಂಡಿದ್ಲು. ಆದ್ರೆ ಅವನು ಕೂಡ ಯಾವುದೇ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋಕೆ ಇಷ್ಟಪಡದೆ ತನ್ನ ಮುಖ ಕಾಣದೇ ಇರೋ ಥರ ಕ್ಯಾಪ್ ಮತ್ತೆ ಗಾಗಲ್ಸ್ ಹಾಕೊಂಡು ಬಂದಿದ್ದ. ಅದನ್ನ ನೋಡಿ ಇಂಚರ, ಹಾಯ್ ಅಭಿರಾಮ್, ನೀವಿಲ್ ಬಂದಿದ್ದೀರಾ ಅಂತ ನನಗ್ ನಂಬೋಕೆ ಆಗ್ತಿಲ್ಲ. ಅದು ಈ ಥರ ಕ್ಯಾಪ್ ಹಾಕೊಂಡಿದ್ದೀರಾ ಅಂದ್ರೆ ಜನರಿಂದ ತಪ್ಪಿಸ್ಕೊಳ್ಳೋಕು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು ಅಂತ ಹೇಳ್ತಾ ಫಾರ್ಮಲ್ ಆಗಿ ಅವನಿಗೆ ಶೇಕ್ ಹ್ಯಾಂಡ್ ಮಾಡಿ ಕೂತ್ಕೊಳ್ಳೋಕೆ ಹೇಳಿದ್ಲು. ಅಭಿರಾಮ್ ಅವಳ ಮುಂದ್ಗಡೆ ಚೇರಲ್ಲಿ ಕೂತ್ಕೊಂಡು, ಏನ್ ಮಾಡೋದು ಮೇಡಮ್, ಹೀಗೆಲ್ಲ ಮಾಡ್ಬೇಕಾಗತ್ತೆ. ಸೆಲೆಬ್ರಿಟೀಸ್ ಲೈಫ್ ಹೇಗೆ ಅಂತ ನಿಮ್ಗೆ ಗೊತ್ತಲ್ಲ. ಒಂದ್ ಸ್ವಲ್ಪನೂ ಪ್ರೈವಸಿ ಅನ್ನೋದೇ ಇರಲ್ಲ. ಮನಸ್ ಬಂದ್ ಕಡೆ ಹೋಗೋ ಹಾಗಿಲ್ಲ, ಸುತ್ತಾಡೋ ಹಾಗಿಲ್ಲ. ಹೋಗೋದಾದ್ರೂ ಈ ತರ ಮುಖ ಮುಚ್ಕೊಂಡು ಹೋಗ್ಬೇಕು. ಒಂಥರ ನಮಗೂ ಕಳ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವರು ಪೊಲೀಸರಿಗೆ ತಪ್ಪಿಸ್ಕೊಂಡು ಓಡಾಡ್ತಾರೆ, ನಾವು ಜನರಿಂದ ಅಂತ ನಗ್ತಾ ಹೇಳಿ ಇಂಚರ ಪಾರ್ಸಲ್ ಅವಳ ಟೇಬಲ್ ಮೇಲೆ ಇಟ್ಟ. ಆದ್ರೆ ಅಷ್ಟ ಹತ್ರದಿಂದ ಅಭಿರಾಮ್ನ ನೋಡಿ ಸೃಜನಾ, ರೋಹನ್ ಇಬ್ರು ಅವನನ್ನ ಗುರ್ತಿಸಿದ್ರು. ಅವ್ರಿಬ್ರಿಗೂ ತಮ್ಮ ಕಣ್ಣನ್ನೇ ನಂಬೋಕಾಗ್ದೆ ತಲೆ ಬಗ್ಗಿಸ್ಕೊಂಡೆ ಒಂದ್ಸಲ ಅಭಿರಾಮ್ ಕಡೆ ನೋಡಿದ್ರೆ ಇನ್ನೊಂದ್ಸಲ ಒಬ್ಬರ ಮುಖ ಒಬ್ರು ನೋಡ್ಕೋತಿದ್ರು. ಅಭಿರಾಮ್ ಚೈತನ್ಯ ಸರ್, ನೀವಾ ಅಂತ ಸೃಜನಾ ಇನ್ನೇನ್ ಜೋರಾಗಿ ಕೇಳ್ಬೇಕು. ಅಷ್ಟ್ರಲ್ಲಿ ಇಂಚರ ಅವಳನ್ನ ಸನ್ನೆ ಮಾಡಿ ತಡೆದ್ಲು. ಯಾಕೆ ಅಂದ್ರೆ ಈ ವಿಷಯ ಕ್ಯಾಬಿನ್ನಿಂದ ಆಚೆ ಆಫೀಸಲ್ಲೆಲ್ಲ ಸ್ಪ್ರೆಡ್ ಆಗೋದು ಅವಳಿಗೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ಅವಳು ತನ್ನ ಫೋನ್ ತಗೊಂಡು, ನೀವಿಬ್ರು ಅಂದ್ಕೊಂಡ್ ಹಾಗೆ ಇವರು ಅಭಿರಾಮ್ ಚೈತನ್ಯನೇ, ಇವ್ರನ್ನ ಮಾತಾಡ್ಸಿ, ಬಟ್ ಆರಾಮಾಗಿ, ಗಡ್ಬಿಡಿ ಮಾಡಬೇಡಿ,
ಅಂತ ರೋಹನ್ ಸೃಜನಾ ಇಬ್ಬರಿಗೂ ಮೆಸೇಜ್ ಮಾಡಿದ್ಲು. ಅದು ಹೇಗಿತ್ತು ಅಂದ್ರೆ ಮನೆಗೆ ಗೆಸ್ಟ್ ಬಂದಾಗ ಹೇಗ್ ಬಿಹೇವ್ ಮಾಡಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡೋ ಥರ ಇತ್ತು. ಆದ್ರೆ ಫ್ಯಾನ್ಸ್ಗೆ ಸೆಲೆಬ್ರಿಟೀಸ್ ಮೇಲೆ ಎಷ್ಟು ಕ್ರೇಜ್ ಇರುತ್ತೆ ಅಂತ ಅವಳಿಗೂ ಗೊತ್ತಿತ್ತು. ಮೆಸೇಜ್ ನೋಡಿ ಸೃಜನಾ ತನ್ನ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಮಾಡ್ಕೊಂಡ್ಲು. ಆಮೇಲೆ ಇಂಚರ ಇಬ್ರನ್ನೂ ಅಭಿರಾಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸಿದ್ಲು. ಆಗ ಸೃಜನಾ, ಅಭಿರಾಮ್ ಸರ್, ನಾನು ನಿಮ್ ದೊಡ್ಡ ಫ್ಯಾನ್, ನಿಮ್ ಎಲ್ಲಾ ಫಿಲ್ಮು ನೋಡಿದೀನಿ ಅಂಡ್ ಐ ಜಸ್ಟ್ ಲವ್ ಯೋರ್ ಕ್ಯಾರೆಕ್ಟರ್. ನೀವು ನನಗೆ ಆಟೋಗ್ರಾಫ್ ಕೊಡ್ತೀರಾ ಅಂತ ಕೇಳ್ತಾ ಪೆನ್ ಪೇಪರ್ ಅಭಿರಾಮ್ ಮುಂದೆ ಹಿಡಿದ್ಲು. ಅವನ್ ಯಾವಾಗ್ಲೂ ತನ್ನ ಫ್ಯಾನ್ಸ್ ಜೊತೆ ತುಂಬಾ ಪ್ರೀತಿಯಿಂದ ಗೌರವದಿಂದ ನಡ್ಕೋತಿದ್ದ. ಹಾಗಾಗಿ ಸೃಜನಾ ಜೊತೆ ನಗ್ನಗ್ತಾ ಮಾತಾಡಿ ಅವಳಿಗೆ ಆಟೋಗ್ರಾಫ್ ಕೊಟ್ಟ. ರೋಹನ್ ಕೂಡ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್, ನಿಮ್ಮಿಂದ ತುಂಬಾ ಕಲಿಯೋಕೆ ಅವಕಾಶ ಸಿಗುತ್ತೆ, ನೀವೇ ನಮ್ಗೆಲ್ಲ ಇನ್ಸ್ಪಿರೇಷನ್ ಅಂತ ಹೇಳಿ ಗ್ರೀಟ್ ಮಾಡ್ದ. ಅದಕ್ಕೆ ಅಭಿರಾಮ್, ಯು ಆರ್ ರಾಕ್ ಸ್ಟಾರ್ ಬಡಿ, ನಿನ್ಮೇಲೆ ಜನರಿಗೆ ತುಂಬಾ ನಿರೀಕ್ಷೆ ಇದೆ, ನಿಮ್ ಫ್ಯಾನ್ಸ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಯು ಜಸ್ಟ್ ವರ್ಕ್ ಹಾರ್ಡ್ ಅಂತ ವಿಶ್ ಮಾಡ್ದ. ತನ್ನ ಸೀನಿಯರ್ ಇಂದ ಈ ತರ ಮಾತು ಕೇಳಿ ರೋಹನ್ಗೆ ತುಂಬಾ ಖುಷಿ ಆಯ್ತು. ಅವ್ರ 3 ಜನರ ಹತ್ರನೂ ಹೀಗೆ ಅದು ಇದು ಮಾತಾಡಿ ಅಭಿರಾಮ್ ಮತ್ತೆ ತನ್ನ ಕ್ಯಾಪ್ ಗಾಗಲ್ ಹಾಕೊಂಡು ಅಲ್ಲಿಂದ ಹೊರಟೋದ. ಆದ್ರೆ ಅವನ್ ಇಂಚರ ಕ್ಯಾಬಿನ್ನಿಂದ ಹೊರಗಡೆ ಬರ್ತಿರೋದನ್ನ ರಾಬಿನ್ ಮತ್ತೆ ಆರಿಫ್ ನೋಡ್ಬಿಟ್ರು. ಕ್ಯಾಪ್ ಹಾಕೊಂಡಿದ್ದಕ್ಕೆ ಅವನು ಸೂಪರ್ ಸ್ಟಾರ್ ಅಭಿರಾಮ್ ಚೈತನ್ಯ ಅಂತ ಗೊತ್ತಾಗದೆ ಹೋದ್ರು ಅವನ್ನ ಎಲ್ಲೋ ನೋಡಿದೀನಿ ಅಂತ ರಾಬಿನ್ಗೆ ಅನ್ನಿಸ್ತು. ಎಷ್ಟೇ ಯೋಚಿಸಿದ್ರು ಯಾರು ಅಂತ ಗೊತ್ತಾಗದೆ ಅವನು ಯೋಚಿಸೋದನ್ನೇ ಸ್ಟಾಪ್ ಮಾಡ್ಬಿಟ್ಟ. ಅಭಿರಾಮ್ ಟ್ರಿಕ್ ನಿಜವಾಗ್ಲೂ ವರ್ಕ್ ಆಗಿತ್ತು. ಅವನು ಹೋಗ್ತಿದ್ದ ಹಾಗೆ ಸೃಜನಾಗೆ ತನ್ನ ಎಕ್ಸೈಟ್ಮೆಂಟ್ ಹಿಡ್ದಿಟ್ಕೊಳ್ಳೋಕಾಗ್ದೆ ಅವಳು ಇಂಚರ ಹತ್ರ, ಮ್ಯಾಮ್, ಒಂದು ವಿಷಯ ಹೇಳಿ, ಅವ್ರು ನಿಜವಾಗ್ಲೂ ಅಭಿರಾಮ್ ಸರೇನಾ? ಓ ಮೈ ಗಾಡ್, ನಾನಿವತ್ತು ಅಂತ ದೊಡ್ಡ ಸೂಪರ್ ಸ್ಟಾರ್ನ ಮೀಟ್ ಮಾಡಿದೆ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ನಾನು ಅವ್ರು ಎಷ್ಟು ದೊಡ್ಡ ಫ್ಯಾನ್ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಮ್ಯಾಮ್. ನಾನು ಅವ್ರ ಫೋಟೋನೆಲ್ಲ ಕಟ್ ಮಾಡಿ ನೋಟ್ಬುಕ್ಕಲ್ಲಿ ಅಂಟಿಸ್ಕೊಂಡಿಟ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಹೀರೋ ಆದ್ರೂ ಅವ್ರು ಎಷ್ಟು ಕೂಲ್ ಮತ್ತೆ ಸಿಂಪಲ್ ಅಲ್ವಾ? ಟಿವಿಲಿ ಹೇಗ್ ಕಾಣ್ತಾರೋ ಪಕ್ಕ ಹಾಗೆ ಇದ್ದಾರೆ. ಅಂದ್ಹಾಗೆ ನಿಮ್ಮಿಬ್ಬರಿಗೂ ಹೇಗ್ ಪರಿಚಯ? ಅವರು ನಿಮ್ಗೇನ್ ತಂದ್ಕೊಟ್ರು ಅಂತ ಕೇಳೇ ಬಿಟ್ಲು. ಇಂಚರ ಸೃಜನಾನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಲು. ಅವಳು ನಿಜವಾಗ್ಲೂ ಚಿಕ್ಕ ಮಗು ತರಾನೇ ಇದ್ಲು. ಹಾಗಾಗಿ, ಸೃಜನಾ, ಕಾಮ್ ಡೌನ್. ಅವರು ಅಭಿರಾಮೆ. ಅವರು ಇಲ್ಲಿಗೆ ಯಾವುದೋ ಕೆಲ್ಸದ ಮೇಲೆ ಬಂದಿದ್ರು. ಅವರನ್ನ ಮೀಟ್ ಮಾಡಿ ನಿನಗೆ ಖುಷಿ ಆಯ್ತು ತಾನೆ? ಸೊ ಬಿ ಕೂಲ್ ಅಂಡ್ ಗೆಟ್ ಬ್ಯಾಕ್ ಟು ಯೋರ್ ವರ್ಕ್ ಅಂತ ಹೇಳಿದ್ಲು. ಅಭಿರಾಮ್ ಇಂಚರಾನ ಮೀಟ್ ಮಾಡೋಕ್ ಬಂದಿದ್ದು ರಾಬಿನ್ಗೆ ಗೊತ್ತಾಗತ್ತಾ? ಸೃಜನಾ ತನ್ನ ಮನ್ಸ್ನಲ್ಲಿರೋ ಎಕ್ಸೈಟ್ಮೆಂಟ್ನಿಂದ ಆಚೆ ಬರ್ತಾಳ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.